ಕರ್ನಾಟಕ ರಾಜ್ಯದಲ್ಲಿ ಜಾತಿ ರಾಜಕಾರಣವನ್ನು ಚುನಾವಣಾ ಸಂದರ್ಭದಲ್ಲಿ ಎಬ್ಸಂತದ್ರಲ್ಲಿ ಕಾಂಗ್ರೆಸ್ ಮಾಡ್ತಾರಂಥ ಕುತಂತ್ರ ಷಡ್ಯಂತ್ರದ ಬಗ್ಗೆ ಇಡೀ ರಾಜ್ಯದ ಜನಗೆ ಒಂದು ರೀತಿ ವಾಕರಿಕೆ ಬರಂಗೆ ಆಗ್ತಾ ಇದೆ. ಜಾತಿ ಜನಗಣತಿನ ಇದೇ ಸಂದರ್ಭದಲ್ಲಿ ತಂದಂಗೆ ಮಾಡಿದ್ರು. ನೆನ್ನೆ ಕಾಂಗ್ರೆಸ್ಸಿನ ಅನೇಕ ನಾಯಕರು ದಲಿತ ವರ್ಗದವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥ ಚರ್ಚೆಗಳು ಶುರು ಮಾಡಿದ್ದಾರೆ. ಇದು ಕೇವಲ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಯಾಕೆ ಮಾಡ್ತಾರೆ ಇದನ್ನ? ನಿಮ್ಮ ಕೈಯಲ್ಲಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಯಾಕೆ ದಲಿತ ಮುಖ್ಯಮಂತ್ರಿ ಮಾಡಲಿಲ್ಲ? ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಬ್ಬರು ಬಡದಾಡಿದ್ರು, ನಾನು ಮುಖ್ಯಮಂತ್ರಿ ಅಂತ. ಈ 2-3 ದಿನದಿಂದ ಡಿ ಕೆ ಶಿವಕುಮಾರ್ ಮತ್ತೆ ಶುರು ಮಾಡಿದ್ದಾರೆ ಅವ್ರ ಬೆಂಬಲಿಗರು, ನಾನೇ ಮುಖ್ಯಮಂತ್ರಿ ಅಂತ. ಇನ್ನು ಡಿ ಕೆ ಶಿವಕುಮಾರ್ ಎಲ್ಲಿ ಮುಖ್ಯಮಂತ್ರಿ ಆಗ್ಬಿಡ್ದವ್ರು ಅಂತೇಳಿ ಮಾನ್ಯ ಎಚ್ ಸಿ ಮಹದೇವಪ್ಪನವ್ರನ್ನ ದಲಿತ ಸಿ ಎಂ ಅಂತ ಶುರು ಮಾಡಿದ್ದಾರೆ. ನಾನು ನೇರವಾಗಿ ಕೇಳೋಕ್ಕೆ ಇಷ್ಟಪಡ್ತೀನಿ, ಅಕಸ್ಮಾತ್ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ದಲಿತ ಮುಖ್ಯಮಂತ್ರಿ ನಾವು ಮಾಡ್ತೀವಿ ಅಂದಾಗ ಸಿದ್ದರಾಮಯ್ಯನವ್ರ ಬೆಂಬಲಿಗರಿರ್ಬೋದು, ಡಿ ಕೆ ಶಿವಕುಮಾರ್ ಬೆಂಬಲಿಗರಿರ್ಬೋದು, ದಲಿತರು ಪರಮೇಶ್ವರ್ ಬೆಂಬಲ ಕೊಡ್ತಾರಾ? ಅಥವಾ ಅವರು ಗುಂಪುಗಾರಿಕೆ ಮಾಡ್ಕೊಳ್ಳೋದಕ್ಕೋಸ್ಕರ ದಲಿತರನ್ನ ಹೆಸರು ಮುಂತರ ಪ್ರಯತ್ನ ನಡೆಸಿದಾರ? ಇಡೀ ರಾಜ್ಯದ ದಲಿತರಿಗೆ ಮೋಸ ಮಾಡ್ತಾರೆ ಅಂತ ಒಂದು ಮೋಸ ಇದೆ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಈ ಜಾತಿ ರಾಜಕಾರಣದ ಆಟ ಮುಖ್ಯಮಂತ್ರಿ ನಾವು ಮಾಡ್ತೀವಿ ಅಂತ ಹೇಳ್ಕೊಂಡು ಹೊರಡ್ತಾ ಇದ್ದೀರಲ್ಲ, ಇದನ್ನ ತಕ್ಷಣ ನಿಲ್ಲಿಸಿ. ಮಾಡ್ತೀರಾ ದಲಿತ ಮುಖ್ಯಮಂತ್ರಿಗಳನ್ನ ದಲಿತರು ಬಿಟ್ಬಿಡಿ, ಅವರಲ್ಲಿ ಯಾರು ಆಯ್ಕೆ ಮಾಡ್ತಾರೆ ಅಂಥವ್ರು ಮುಖ್ಯಮಂತ್ರಿ ನಾವು ಮಾಡ್ತೀವಿ ಅಂತ ನೇರ ಹೇಳಿಕೆ ಕೊಡಲಿ. ಸಿದ್ದರಾಮಯ್ಯರಾಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಅಥವಾ AICC ಅಧ್ಯಕ್ಷರ ಮಲ್ಲಿಕಾರ್ಜುನ ಆಗಲಿ, ದಲಿತನ ಮುಖ್ಯಮಂತ್ರಿ ನಾವು ಮಾಡ್ತೇವೆ, ದಲಿತ ನಾಯಕರ ಅಭಿಪ್ರಾಯ ತಗೋತೇವೆ, ಅವಾಗ ಸ್ಪಷ್ಟ ಆಗುತ್ತೆ. ಅದು ಬಿಟ್ಟು ದಲಿತ ಮುಖ್ಯಮಂತ್ರಿ ಮಾಡ್ತೀವಿ ಸ್ವತಂತ್ರ ಬಂದಾಗಿಂದ ಹೇಳ್ಕೊಂತ ಬಂದಿದ್ದಾರೆ. ಇದು ದಲಿತರು ಮಾಡ್ತಾರೆ ಅಂತ ಅದು ಅಪಮಾನ ಆಯಿತು. ಇದನ್ನು ರಾಜ್ಯದ ದಲಿತರು ಕ್ಷಮಿಸಲ್ಲ. ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದ ಜನ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಕೊಡ್ತಾರೆ. ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ. MLA ಕಾಂಗ್ರೆಸ್ MLA ಅವರು ನಮ್ಮ ಸರ್ಕಾರ ಇದೆ, ನನಗೆ ನಾಚಿಕೆ ಆಗ್ತಾ ಇದೆ, ಯಾವ ಬೇಕಾದ್ರೂ ನಾನು ರಾಜೀನಾಮೆ ಕೊಡ್ಬೋದು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರಲ್ಲ, ಇದನ್ನ ನೇರವಾಗಿ ಹೋಗಿ ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಹೇಳಿ, ಸಾರ್ವಜನಿಕರ ಮುಂದೆ ಹೇಳಿದ್ರೆ ಲಾಭ ಏನು? ಇಲ್ಲ ನಿಮಗೆ ತಾಕತ್ತಿದ್ರೆ ರಾಜೀನಾಮೆ ಕೊಡಿ. ನಿಮ್ಮ ಮಾತೇನು ನಡೆಯಲ್ಲ ಅಂತಂದ್ರೆ ಅಧಿಕಾರಿಗಳ ಮಧ್ಯೆ ನೀವು MLA ಆಗಿ ಲಾಭ ಏನು? ನೀವು ನಿಮ್ಮ ಕ್ಷೇತ್ರ ಜನಕ್ಕೆ ಏನು ಅನುಕೂಲ ಮಾಡಿಕೊಡ್ತೀರಿ? ಪ್ರಚಾರ ತಗೊಂಡಂಥ ಹೇಳಿಕೆಗಳನ್ನು ದಯವಿಟ್ಟು ಶಾಸಕರು ಕೊಡಬೇಡಿ. ಕಾಂಗ್ರೆಸ್ ಶಾಸಕರಿಗೆ ನಾನು ಮನವಿ ಮಾಡ್ತೇನೆ. ಸಿದ್ದರಾಮಯ್ಯ ಹೇಳಿರುವಂಥದ್ದು, ಹೋದ ಚುನಾವಣೆಯಲ್ಲಿ ಪುಲ್ವಾಮಾ ಅಂತ ತಗೊಂಡೋದ್ರು, ಈ ಚುನಾವಣೆಯಲ್ಲಿ ರಾಮ ಮಂದಿರ ಕಟ್ಟಿದೀವಿ ಅಂತ ತಗೊಂಡೋಗ್ತಾರೆ, ಮತ್ತೆ ಬರೀ ರಾಮನ್ನ ತರ್ತಾರೆ, ಸೀತಾರಾಮನ್ನ ತರಲ್ಲ ಅಂತ ಹೇಳಿ ಸೀತೆನೇ ಹುಟ್ಟಿದ್ದಾರೆ. ಹೋದ ಸರಿ ಪುಲ್ವಾಮಾ ತಗೊಂಡಿದ್ದು ಹೌದು, ಅದರಲ್ಲಿ ನಾವು ಯಶಸ್ವಿ ಆಗಲಿಲ್ವಾ? ಈಗ ರಾಮ ಮಂದಿರವನ್ನು ತಗೊಂಬಂತಿರೋದು ಹೌದು, ಯಾಕೆ ಕಟ್ಟಿಲ್ವಾ? ಯಾಕೆ ನಿಮ್ಗೆ ಹೊಟ್ಟೆವ್ರಿ ಸಿದ್ದರಾಮಯ್ಯನವರಿಗೆ? ನೀವು ಸೀತಾರಾಮನ್ನೂ ತನ್ನಿ, ರಾಮನ್ನೂ ತನ್ನಿ, ಪುಲ್ವಾಮಾನೂ ತನ್ನಿ. ರಾಷ್ಟ್ರದ್ರೋಹಿಗಳೆಲ್ಲ ಇದ್ದಾರಲ್ಲ ಕರ್ನಾಟಕ ರಾಜ್ಯದಲ್ಲಿ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾ ಇದ್ದಾರಲ್ಲ, ಅವ್ರನ್ನ ಮುಂಚೆ ಅರೆಸ್ಟ್ ಮಾಡಿ. ರಾಮೇಶ್ವರದ ಬ್ಲಾಸ್ಟ್ ಮಾಡಿದಾರಲ್ಲ ಅಂತ ರಾಷ್ಟ್ರದ್ರೋಹಿಗಳು ಅರೆಸ್ಟ್ ಮಾಡಿ. ಆವಾಗ ನೀವು ಕೂಡ ರಾಮ ಭಕ್ತರು ಅಥವಾ ಪುಲ್ವಾಮಾ ಬಗ್ಗೆ ಮಾತಾಡೋಕ್ಕೆ ನಿಮಗೂ ಯೋಗ್ಯತೆ ಇದೆ ಅಂತ ನನಗೆ ಅನ್ನಿಸ್ತೀನಿ. ನಿಮ್ಮ ಹೆಸರಲ್ಲಿ ರಾಮ ಅಂತ ಇಟ್ಕೊಂಡ್ಬಿಟ್ರೆ ಸೀತಾರಾಮ ನೀವು ಆಗಲ್ಲ, ದ್ರೋಹಿ ಆಗ್ತೀರಿ. ಇದನ್ನು ರಾಜ್ಯ ಜನ ಗಮನಿಸ್ತಾ ಇದ್ದಾರೆ. ಬಿಜೆಪಿ ಪಟ್ಟಿ ಬಗ್ಗೆ ಚರ್ಚೆ ಆಗ್ತದೆ. ಚುನಾವಣೆ ಸ್ವಾಭಾವಿಕವಾಗಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಕೇಂದ್ರದ ಆಸಕ್ತಿ ತುಂಬ ಜಾಸ್ತಿ ಇದೆ. ಕಳೆದ ಬಾರಿ 28 ಸೀಟಲ್ಲಿ 25 ಸೀಟ್ ನಾವು ಗೆದ್ದಿದ್ವಿ. ಈಗ ಕಾಂಗ್ರೆಸ್ BJP ಜೊತೆಗೆ JDS ಕೂಡ ಸೇರಿಕೊಂಡಿರೋದ್ರಿಂದ 28 ಸೀಟ್ ಗೆಲ್ಲಬೇಕು ಅನ್ನೋಂಥ ಅಂಶದಲ್ಲಿ ಪ್ರತಿ ಸೀಟಿನ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ನಡೆಸ್ತಾ ಇದ್ದಾರೆ. ಹಾಗಾಗಿ 28 ಸೀಟನ್ನು ಒಳ್ಳೊಳ್ಳೆ ಅಭ್ಯರ್ಥಿಗಳನ್ನ ಕೊಟ್ಟು ಅದ್ರ ಮುಖಾಂತರ ಕಾಂಗ್ರೆಸ್ಸಿಗೆ ಮುಖಭಂಗ ಮಾಡ್ತಾ ರಾಜ್ಯದಲ್ಲಿ ದೇಶ ಕಟ್ಟೋ ದಿಕ್ಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರು ಗಮನ ಹರಿಸ್ತಾರೆ. ಗೊತ್ತಿಲ್ಲ ಅದು ಅವರು ನಾ ಸುಮ್ಮನೆ ಚುನಾವಣಾ ಸಮಿತಿ ಕೇಂದ್ರದಲ್ಲಿ ಏನು ಮಾಡ್ತಾ ನಂಗೆ ಹೇಳಕ್ಕೆ ಗೊತ್ತಿಲ್ಲ. ಕಾಂತೇಶ್ ಅವರು ಟಿಕೆಟ್ ಆಗಬೇಕು ಹಾವೇರಿ ಅಂತ ಅಂದ್ಕೊಂಡು ಅಲ್ಲಿ ಅನೇಕ ಕಾರ್ಯಕರ್ತರು, ಹಿರಿಯರು, ಮಠಾಧಿಪತಿಗಳು ಎಲ್ಲರೂ ಅಪೇಕ್ಷೆ ಪಟ್ಟಿದ್ದಾರೆ.
ಆಗ್ಬೋದು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.